ವಯಸ್ಸಾದಂತೆ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಎಂದು ಅಂದುಕೊಳ್ತೇವೆ. ಆದರೆ ವ್ಯಕ್ತಿಯ ದೈನಂದಿನ ಅಭ್ಯಾಸಗಳು ಕೂಡ ಮೂಳೆಗಳ ಬಲ ಅಥವಾ ದೌರ್ಬಲ್ಯವನ್ನು ನಿರ್ಧರಿಸುತ್ತವೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಅರಿವಿಲ್ಲದಂತೆ ನಾವು ಮಾಡುವಂತ ಕೆಲಸಗಳೇ ನಮ್ಮ ಆರೋಗ್ಯ ಹಾಳು ಮಾಡ್ತವೆ. ಇನ್ನು ಪರಿಣಾಮವಾಗಿ ಜನರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮೂಳೆ ಸಂಬಂಧಿತ ಸಮಸ್ಯೆಗಳನ್ನ ಕಂಡುಬರ್ತವೆ. ಹಾಗಾದ್ರೆ ಯಾವ ಅಭ್ಯಾಸಗಳು ಮೂಳೆಗಳನ್ನ ಅಕಾಲಿಕವಾಗಿ ದುರ್ಬಲಗೊಳಿಸುತ್ತವೆ ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ. ಸೂರ್ಯನ ಬೆಳಕಿಗೆ ಹೋಗುತ್ತಿರುವುದು. ಹೌದು, ಸಾಮಾನ್ಯವಾಗಿ ಮೂಳೆಗಳನ್ನ ಬಲಪಡಿಸಿಕೊಳ್ಳಲು ಪ್ರತಿಯೊಬ್ಬರ ದೇಹಕ್ಕೂ ವಿಟಮಿನ್ ಡಿ ಅಗತ್ಯ. ಆದ್ರೆ ಇದರಲ್ಲಿ ಕೊರತೆ ಉಂಟಾದಾಗ ಮೂಳೆ ನೋವಿನಂತ ಸಮಸ್ಯೆಗಳನ್ನ ಉಂಟಾಗಬಹುದು. ಈ ರೀತಿ ಉಂಟಾದ ವಿಟಮಿನ್ ಡಿ ಕೊರತೆಯನ್ನ ನೀಗಿಸಲು ಡೈರಿ ಉತ್ಪನ್ನಗಳು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದ್ರೆ ಅದಕ್ಕಿಂತಲೂ ಉತ್ತಮ ಸೂರ್ಯನ ಬೆಳಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ಕೆಲಸದ ಕಡೆ ಹೆಚ್ಚಾಗಿ ಗಮನ ಕೊಡುತ್ತಿರುವುದರಿಂದ ಸೂರ್ಯನ ಬೆಳಕಿಗೆ ಹೋಗಲು ಸಮಯವೇ ಇರುವುದಿಲ್ಲ. ಕುಳಿತುಕೊಂಡು ಅತಿಯಾಗಿ ಕೆಲಸ ಮಾಡುವುದು ಕೂಡ ಇನ್ನೊಂದು ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಹೆಚ್ಚಿನವರು ಕುರ್ಚಿಗಳ ಮೇಲೆ ಕುಳಿತು ಗಂಟೆಗಟ್ಟಲೆ ಕೆಲಸ ಮಾಡ್ತಾರೆ. ಆದ್ರೆ ಒಂದೇ ಜಾಗದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ಕೂಡ ರಕ್ತ ಪರಿಚಲನೆ ಕಡಿಮೆಯಾಗುತ್ತೆ. ಇನ್ನು ಇದು ಮೂಳೆಯ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪರಿಣಾಮವಾಗಿ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಮಾತ್ರವಲ್ಲ, ಬೆನ್ನು ಮತ್ತು ಮೊಣಕಾಲು ನೋವು ಕೂಡ ಹೆಚ್ಚಾಗ್ತದೆ. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಆಹಾರದಲ್ಲಿ ಕಡಿಮೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನ ಸೇವನೆಯಾಗಿದೆ. ದೇಹದಲ್ಲಿರುವ ಮೂಳೆಗಳು ಗಟ್ಟುಮುಟ್ಟಿಯಾಗಿರಲು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸೇವನೆ ಅತ್ಯಗತ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಹೆಚ್ಚು ಸಂಸ್ಕರಿಸಿದ ಆಹಾರ, ಫಾಸ್ಟ್ ಫುಡ್ ಮತ್ತು ಚಹಾ ಹಾಗೂ ಕಾಫಿಗಳಂಥ ಆಹಾರಗಳನ್ನು ಸೇವನೆ ಮಾಡ್ತಿದ್ದಾರೆ. ಇದು ಪೋಷಕಾಂಶಗಳ ಕೊರತೆಗೆ ಕಾರಣವಾಗ್ತದೆ ಮತ್ತು ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಕೊರತೆಯಿಂದ ಮೂಳೆಗಳು ಕೂಡ ದುರ್ಬಲಗೊಳ್ಳುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.